ಹಲೋ ಎವ್ರಿವನ್, ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡೋದಕ್ಕೆ ಅಂತಲೇ ಟೈಗಾಟ್ 10 ಇಂಚ್ ಬಿಗ್ LED ರಿಂಗ್ ಲೈಟ್ ಇರೋವಂಥದ್ದು ಒಂದು 7 ಫೀಟ್ ಲಾಂಗ್ ಫೋಲ್ಡಬಲ್ ಆಗುವಂಥದ್ದು ಟ್ರೈಪಾಡ್ ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಅಮೆಝಾನಿಂದ. 749 ರುಪೀಸ್ಗೆ ಇದು. ಸೊ ಅದನ್ನು ಇವಾಗ ಓಪನ್ ಮಾಡ್ತಾಯಿದ್ದೀವಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ದೀಪ ಅಡಿಗ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಮೋರ್ ಸಚ್ ವೀಡಿಯೋಸ್. ಮೊದಲನೇದಾಗಿ ಇದರಲ್ಲಿ ಏನು ಬುಕ್ಲೆಟು ಬ್ರೌಸರು ಏನು ಕೊಟ್ಟಿಲ್ಲ. ನಾವು ಹೇಗೆ ಮಾಡೋದು, ಹೇಗೆ ಇದನ್ನು ಅಟ್ಯಾಚ್ ಮಾಡೋದು, ಅಸೆಂಬಲ್ ಮಾಡೋದು ಅಂತ ನಾವೇ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ಅಷ್ಟೊಂದು ಕಷ್ಟವಾದ್ದು ಏನಲ್ಲ, ಆರಾಮಾಗಿ ಮಾಡಬಹುದು. ಆದರೂ ಸ್ವಲ್ಪ ಟೈಮ್ ತೊಗೊಳ್ತು. ಬ್ರೌಸರೆಲ್ಲ ಇದ್ದಿದ್ರೆ ಈಸಿ ಆಗಿರೋದು. ಮೊಬೈಲ್ ಸ್ಟ್ಯಾಂಡು ಇದೆ, ರಿಂಗ್ ಲೈಟಲ್ಲೇ ಒಂದು ಮೊಬೈಲ್ ಸ್ಟ್ಯಾಂಡ್ ಇದೆ, ಆರಾಮಾಗಿ ಹಾಕ್ಬೋದು. ತುಂಬ ಲೈಟ್ ವೆಯ್ಟ್ ಇದೆ, ತುಂಬ ಅಂದರೆ ತುಂಬ ಲೈಟ್ ವೆಯ್ಟ್ ಇದೆ. ಮೊಬೈಲ್ ಇಟ್ಟರೆ ಒಂದೊಂದ್ಸಲಿ ಬಿದ್ದೇ ಹೋಗುತ್ತೆ, ಅಷ್ಟು ಲೈಟ್ ವೆಯ್ಟ್ ಇದೆ ಇದು. ಇದಕ್ಕೆ 3 ಡಿಫ್ರೆಂಟ್ ಲೈಟಿಂಗ್ ಮೋಡ್ಸ್ ಇದೆ. LED ಲೈಟ್ ಇದು, ವೈಟ್ ಲೈಟು, ನ್ಯಾಚುರಲ್ ಲೈಟ್ ಆ್ಯಂಡ್ ವಾರ್ಮ್ ಲೈಟು. ಒಂದೊಂದು ಲೈಟು 9 ಡಿಫ್ರೆಂಟ್ ಬ್ರೈಟ್ನೆಸ್ ಲೆವೆಲ್ ಇದೆ. ಮತ್ತು ಇದು ಪ್ಲಗ್ ಪಿನ್ ಪಾಯಿಂಟ್ ಅಲ್ಲ, ಇದು ಪ್ಲಗ್ ಅಲ್ಲ, ಇದು USB ಕೇಬಲ್ ಟೈಪ್. ಇದು 7 ಫೀಟ್ ಲಾಂಗ್ ಇದೆ, ಅಡ್ಜಸ್ಟ್ ಮಾಡ್ಕೋಬೋದು ಯಾವ ಹೈಟಿಗೆ ಬೇಕು ಅಂತ ಟ್ರೈಪಾಡ್ ಸ್ಟ್ಯಾಂಡನ್ನು ಆರಾಮಾಗಿ. ಮಾತ್ರ ತುಂಬ ಲೈಟ್ ಇರೋದ್ರಿಂದ ತುಂಬ ಸಲ ಬೀಳೋ ಹಾಗಾಗುತ್ತೆ. ಫಸ್ಟಂತೂ ತುಂಬ ಸಲ ಮೊಬೈಲ್ ಬಿತ್ತು. ಇದು ನಮಗೆ ಹಾಕೋಕ್ಕೆ ಬರಲಿಲ್ವಾ, ಅಥವಾ ಇದು ಏನು ಇಷ್ಟು ಲೈಟ್ ವೇಟ್ ಇದೆ, ಇದು ಬೀಳುತ್ತಲ್ಲ, ಯೂಸೇ ಇಲ್ವಲ್ಲ ಅಂತ ಅನ್ನಿಸ್ಬಿಡ್ತು ಫಸ್ಟು. ಆಮೇಲೆ ಸರಿಯಾಗಿ ರಿಂಗ್ ಲೈಟ್ನ ಅಡ್ಜಸ್ಟ್ ಮಾಡಿದ್ಮೇಲೆ ಸರಿ ಹೋಯಿತು. ಆದರೂ ಈಗಲೂ ಒಂದೊಂದ್ಸಲಿ ತುಂಬ ಬೀಳುತ್ತೆ. ನಾನೀಗ ಆಲ್ರೆಡಿ ಇದನ್ನು 1 ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ತುಂಬ ಲೈಟ್ ವೆಯ್ಟ್ ಆಗಿರೋದ್ರಿಂದ ಮೊಬೈಲ್ ಭಾರನೇ ಅದು ತಡ್ಕೊಳ್ಳಲ್ಲ. ನಾನು ಇನ್ನೊಂದ್ಸಲಿ ಅದ್ರ ಜೊತೆ ಅಡುಗೆ ಮಾಡುವಂಥ ಒಂದು ವೀಡಿಯೋನೇ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಹೇಳ್ತೀನಿ ಆವಾಗ. ಇವತ್ತಿಗೆ ಸದ್ಯಕ್ಕೆ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.